ಜಯರಾಜ್, ಪೃಥ್ವಿರಾಜ್, ಕಂಡವರ ಆಸ್ತಿ ಮೇಲೆ ಕಣ್ಣು ಹಾಕಿ ಅವರನ್ನ ಮಣ್ಣು ಮಾಡಿ ಅದೇ ಮಣ್ಣಿನ ಮೇಲೆ ಅರಮನೆಯನ್ನು ಕಟ್ಟಿ ಆನಂದ ಪಡುತ್ತಿರುವಿರಲ್ಲ. ಇನ್ನು ಮುಂದೆ ಅದು ಸಾಧ್ಯವೇ ಇಲ್ಲ. ಯಾಕಂದ್ರೆ ನಿಮ್ಮ ಎದುರಾಗಿ ರಣರಂಗದಲ್ಲಿ ಸಡ್ಡು ಹೊಡೆದು ನಿಲ್ಲುವ ಸಿಡಿದೆದ್ದ ಗಂಡು ಹುಲಿ ಹುಟ್ಟಿ ಬಂದಿದ್ದಾನೆ ಈ ಕಲಿಯುಗದಲ್ಲಿ. ಲೇ ಬಚ್ಚ, ಯಾರೋ ನೀನು? ಮದ ತುಂಬಿದ ಗಜನಂತೆ ನನ್ನರ ಮನೆಗೆ ನುಗ್ಗಿ ಈ ಜಮೀನ್ದಾರನಿಗೆ ಏಕವಚನದಿಂದ ಮಾತನಾಡಿ ಬಹುದೂರ್ನಂತೆ ಬಂದ್ರಿವೆಯಲ್ಲ. ಈ ಸಾಹುಕಾರ ತೋಡಿದ ಬಾವಿಗೆ ಬಿದ್ದೇನೆಂಬ ಅರಿವಿಲ್ಲದೆ ಮರವಿನಿಂತ ಮಾತನಾಡುತ್ತಿರುವೆ ಹುಚ್ಚ. ಸಪ್ತ ಸಾಗರದ ಅಲೆಗಳಿಗೆ ಎದೆ ಒಡ್ಡಿ ಈಜಿ ದಡ ಸೇರಬಲ್ಲ ಈ ಗಂಡೆದೆಯ ಗಂಡು ಕರ್ಣನಿಗೆ ನಿನ್ನ ಮೋಸದ ಬಾವಿಯ ಭಯ. ನನಗೆ ಸವಾಲ್ ಹಾಕಿ ಈ ಕಲಿಯುಗದಲ್ಲಿ ಬದುಕುತ್ತೇನೆಂಬ ಬಂಡಾಟದ ಬಯಕೆಯನ್ನ ಬಿಟ್ಟುಬಿಡು. ಇಲ್ಲ ಅಂದ್ರೆ ನೀ ಕಟ್ಟಿದ ಸಾಮ್ರಾಜ್ಯವನ್ನು ಇನ್ನು ಕೆಲವೇ ದಿನಗಳಲ್ಲಿ ನೆಲಸಮ ಮಾಡಿ ನಿನ್ನ ಅಂತ್ಯ ಹಾಡಲು ಹುಟ್ಟಿ ಬಂದಿರುವೆವು. ಸಿಡಿದತ್ತ ಸರ್ದಾರರು, ಸಿಡಿದತ್ತ ಸರ್ದಾರ. ಲೇ ಬಚ್ಚ, ನಿನ್ನ ಇಚ್ಛೆಯಂತೆ ಈ ನಿನ್ನ ಸ್ವತಂತ್ರ ಸಂಗ್ರಾಮದಲ್ಲಿ ಸಿಡಿದದ್ದು ಹೋರಾಡಿದ ಸರ್ದಾರರು ಈ ಭೂಮಿಯ ಮೇಲೆ ಬದುಕಿ ಉಳಿಯಲು ನಾವು ಯಾರನ್ನು ಬಿಟ್ಟಿಲ್ಲಲೇ, ಯಾರನ್ನು ಬಿಟ್ಟಿಲ್ಲ. ಅಂತದ್ರಲ್ಲಿ ನೀನು ಯಾವ ಊರ ಸರ್ದಾರಲೇ ಈ ಕರ್ಮದ ಕಲಿಯುಗದಲ್ಲಿ? ಓ ಪೃಥ್ವಿರಾಜ, ಸಿಡಿದೆದ್ದ ಸರ್ದಾರರು ನ್ಯಾಯ, ನೀತಿ, ಧರ್ಮದಿಂದ ಹೋರಾಡಿ ಸ್ವತಂತ್ರವನ್ನು ತಂದುಕೊಟ್ಟು ವೀರ ಮರಣವನ್ನಪ್ಪಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ವೀರ ಮರಾಠ ಶಿವಾಜಿ ಛತ್ರಪತಿ, ಭಗತ್ ಸಿಂಗ್ ಅಜರಾಮರರಾಗಿ ಉಳಿದಿದ್ದಾರೆ ಈ ಜನರ ಮನಸ್ಸಿನಲ್ಲಿ. ಅಂದಾಗ ನಿಮ್ಮಂತೆ ಮಲ್ಲಪ್ಪ ಶೆಟ್ಟಿಯ ಹಾಗೆ ಮೀರ್ ಸಾಧಕರು ಹುಟ್ಟಿ ನೆಮ್ಮದಿಯಿಂದ ಬಾಳಬೇಕಾದ ಭಾರತಾಂಬೆಯ ಮಕ್ಕಳಲ್ಲಿ ಜಾತಿಯ ವಿಷ ಬೀಜವನ್ನು ಬಿತ್ತಿ ಅನ್ಯಾಯ, ಅಧರ್ಮ, ಹೆಣ್ಣಿನ ಮೇಲೆ ಅತ್ಯಾಚಾರ, ಭಯೋತ್ಪಾದನೆ ತುಂಬಿ ತುಳುಕಾಡುತ್ತಿದೆ ಈ ಜಗತ್ತಿನಲ್ಲಿ. ಅಂದಾಗ ನಿಮ್ಮಂತ ರಕ್ತ ಬೀಜಾಸುರರನ್ನು ಒಟ್ಟುಗೂಡಿಸಿ ಸುಟ್ಟು ಹಾಕಿದಾಗಲೇ ಈ ನನ್ನ ಭಾರತ ಮಾತೆ ನೆಮ್ಮದಿಯಿಂದ ಬಾಳಲು ಸಾಧ್ಯ. ಓ ಭ್ರಮೆ, ಲೇ ಸುಟ್ಟು ಹಾಕುತ್ತೇನೆ. ನಿನ್ನಂತೆ ಸುಟ್ಟು ಹಾಕುತ್ತೇನೆಂದು ಜಟ್ಟಿ ಕಟ್ಟಿ ಬಂದವ್ರನ್ನೆಲ್ಲ ಇಟ್ಟ ಹೆಸರಿಲ್ಲದೆ ಸುಡುಗಾಡಿಗಟ್ಟಿದ ಮರಣದೇವ ಕಣ ನಾನು. ಅಂದಾಗ ನನ್ನರ ಮನೆಗೆ ಬಂದು ನನಗೆ ಸೆಟ್ಟು ಹೊಡೆದು ಮಾತನಾಡುತ್ತಿರುವೆಯಲ್ಲ,
ನೀನು ನೀನು ಯಾವ ಊರ ಸರ್ದಾರ್ನೆಂದು ಮೊದಲು ಬಗಲೇ ತಡ್ಕೋಲಿ ತಮ್ಮ ತಡ್ಕೋ. ಮೋಡ ಇಲ್ಲ ಮುಗಿಲಿ ಇಲ್ಲ, ಬಿರುಗಾಳಿ ಬೀಸ್ದಂಗ ಬೀಸಿ ಮಾತಾಡಕತ್ತಿಯಲ್ಲಪ್ಪ ತಮ್ಮ. ನಾವು ಕುಡ್ದಿದ್ದೆಲ್ಲ ನಿಶೆ ಹುಡ್ದು ಹೋಯ್ತಲಿ ತಮ್ಮ. ಮುತ್ತಲೆ ಬಾಯ್ನ. ಜಯರಾಜ್ ಏನಂದೆ? ಇವನು ಯಾರ? ಎಸ್, ನೀನು ಅನುಭವಿಸುತ್ತಿರುವ ಸರ್ವಾಸ್ತಿಗೆ ಸರ್ದಾರ ನಾನು. ಯಾವಾಗ? ನೀನು ಕಟ್ಟುತ್ತಿರುವ ಫ್ಯಾಕ್ಟರಿಯ ಜಮೀನಿಗೆ ವಾರಸುದಾರ ನಾನು. ಓ ಭ್ರಮೆ. ಈ ಭವ್ಯ ಬಂಗಲೆಯ ಮಾಲೀಕ ನಾನು. ಒಟ್ಟಾಗಿ ಹೇಳೋದಾದ್ರೆ ಈ ಸರ್ವಾಸ್ತಿಗೆ ಮಹಾರಾಜ ನಾನು. ಸಾಕ? ಇನ್ನೊಂಚೂರ್ ಬೇಕಾ? ಅಲ್ಲೋ ತಮ್ಮ, ನಮಗೀಗ ಇಷ್ಟ ನುಂಗಾಕ ಆಗವಲ್ದ. ಮತ್ತ ನಮಗ ನಮ್ಮ ಸೌಕಾಗ ಏನಾದಾಗ ಅಂದೆ ಅಂತಂದ್ರ ಮಗಣ ನಮ್ಮ ಹೆಣ ನೋಡ್ಬೇಕಾಗ್ತಿದ್ಲೇ ಮಗಣ. ನೀ ಹುಷಾರ. ಕುಲಕರ್ಣಿ, ಇಂಥ ಗೊತ್ತು ಗುರಿಲ್ಲದವರು ಗೂಳಿ ನುಗ್ಗಿದ ಹಾಗೆ ನುಗ್ಗಿ ಸರ್ವಾಸ್ತಿಗೂ ನಾನೇ ಸರ್ದಾರ್ನೆಂದು ಬಾಯಿ ಮಾಡಿದ ಕ್ಷಣ ಬಿಟ್ಟು ಕೊಡಕ್ಕೆ ನಾನೇನು ನನ್ನ ಸರ್ವಾಸ್ತಿನ? ಕುಲಕರ್ಣಿ, ದಾನ ಧರ್ಮಕ್ಕೆ ಇಟ್ಟಿದ್ದೇನೆ ಅಂದುಕೊಂಡಿಯಾ? ಇಂಥ ಗೊಡ್ಡು ಬೆದರಿಕೆಗೆ ಬೆಚ್ಚಿ ಬೀಳುವ ಬಚ್ಚಾನೂ ನಾನಲ್ಲ. ಲೇ ಕರ್ಣ, ನಿನ್ನಂತ ಸರ್ದಾರರು ರೊಚ್ಚಿಗೆದ್ದು ಬಂದಾಗ ಬರ್ಚಿಯನ್ನು ಉಪಯೋಗಿಸಿ ಅವರ ಬಾಯಿಯೊಳಗಿರುವ ಹಲ್ಲನ್ನು ಕಿತ್ತು ಸ್ವತಂತ್ರವಾಗಿ ಹಾರಾಡುತ್ತಿದ್ದ ನಿನ್ನನ್ನು ನಮ್ಮ ಮನಸ್ಸಿನ ಇಚ್ಛೆಯಂತೆ ಕುಣಿಸಬಲ್ಲದ ಕರುಣೆನೇ ಇಲ್ಲದ ಕಟುಕರು ಕಣು ನಾವು. ಅಂಥದ್ರಲ್ಲಿ ನೀನ್ಯಾರಲ್ಲಿ ನಮ್ಮ ಸೌಕಾರರ ಸರ್ವಾಸ್ತಿಯನ್ನು ಕೇಳಲಿಕ್ಕೆ ನಿನಗೆ ಯಾವ ಹಕ್ಕಿದೆ? ಹಕ್ಕು ಹಕ್ಕು ತೆಗೆದುಕೊಳ್ಳಲಿಕ್ಕೆ ಬಂದ ನಿಮ್ಮ ಪಾಲಿನ ಮೆಕ್ಕಿನ ಹುಲಿಲೆ ಇದು. ಲೇ ಪೃಥ್ವಿರಾಜ, ಸೊಕ್ಕಿನಿಂದ ನೀ ಯಾರು ಎಂದು ಕೇಳುತ್ತಿರುವೆಯಲ್ಲ, ಇವನು ನಿಮ್ಮ ಕಪಟ ಕಾರಸ್ಥಾನದ ಉಪಟಳಕ್ಕೆ ಬಲಿಯಾದ ಇದೇ ಊರಿನ ಶ್ರೀಮಂತ ವಸಂತರಾವ್ ಜಮೀನ್ದಾರ್ ದೇಸಾಯಿ ಅವರ ಮಗ ಕರ್ಣ ದೇಸಾಯಿ. ಅಂದು ಇದೇ ಆಸ್ತಿಗಾಗಿ ಹೆತ್ತ ನನ್ನ ತಂದೆ ತಾಯಿ ತಮ್ಮಂದಿರನ್ನು ಕೊಲೆ ಮಾಡಿ, ಹೌದು, ಕಣ್ಣಾರೆ ಕಂಡು ತಪ್ಪಿಸಿಕೊಂಡು ಹೋಗಿ ಎಂದು ಗಾಯಗೊಂಡ ಘಟಸರ್ಪದಂತೆ ಗರ್ಜಿಸಿ ನಿಮ್ಮಿಂದ ನನ್ನ ಸರ್ವ ಆಸ್ತಿಯನ್ನು ಪಡೆದುಕೊಂಡು ಮತ್ತೆ ಈ ಮನೆಯಲ್ಲಿ ಧರ್ಮ ತುಂಬುವ ಹಾಗೆ ಮಾಡದೆ ಹೋದ್ರೆ ಈ ಕಲಿಯುಗದಲ್ಲಿ ನಾನು ಕರ್ಣನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕತೆ ಸಿಗುತ್ತೆ ಈ ನನ್ನ ಜನ್ಮಕ್ಕೆ. ಅಯ್ಯಪ್ಪ, ಕುಡಿದು ಖುಷಿಯಿಂದ ಇರ್ಬೇಕನ್ನೋ ಟೈಮ್ನಾಗ ಸಿಡ್ಲು ಬಡ್ದಂಗ ಬಡದ ಕಕ್ಕುಲ್ ಬೂದಿ ಆದಂಗ ಆತಲ್ಲ. ಓಯಪ್ಪ ನಮ್ ಬಾಳೆವ ಕರ್ಣ ದೇಸಾಯಿ ಮಗ ಕರ್ಣ. ನೀನು ಕರ್ಣನೆಂದ ತಕ್ಷಣ ಆಸ್ತಿಯನ್ನ ಬಿಟ್ಟು ಕೊಡ್ತೀನೆಂದುಕೊಂಡಿಯ? ಅಷ್ಟಕ್ಕೂ ನಿನ್ನ ತಂದೆ ತಾಯಿಯೇ ನನ್ನ ಹತ್ರ ಸಾಲ ಮಾಡಿಕೊಂಡಿದ್ರು. ಸಾಲ ತೀರಿಸಲಾಗದೆ ಅವಮಾನಕ್ಕೊಳಗಾಗಿ
ಆತ್ಮಹತ್ಯೆ ಮಾಡಿಕೊಂಡರು. ಆದರೆ ಕೊಟ್ಟಿದ ಸಾಲಕ್ಕೆ ನಿನ್ನ ಆಸ್ತಿಯನ್ನ ತೆಗೆದುಕೊಳ್ಳಬೇಕಾಯಿತು. ಲೇ ಕರ್ಣ, ನಿನ್ನ ಆಸ್ತಿಯನ್ನ ತೆಗೆದುಕೊಂಡವರು ನಾವೇ, ನಿಂಗ್ ಸಾಲ ಕೊಟ್ಟವರು ನಾವೇ. ಲೇ ಕರ್ಣ, ನಾನು ಸೈಲೆಂಟ್ ಆಗಿದ್ರೆ ರಾಮ ವೈಲೆಂಟ್ ಆದ್ನ. ಇದರಲ್ಲಿ ತಪ್ಪೇನಿದೆ? ತಪ್ಪು ಲೇ ಜೈರಾಜ್, ನಿನ್ನ ಜೊತೆ ಒಬ್ಬ ಚೇಲ, ಹೊಟ್ಟೆಗೆ ಅನ್ನವಿಲ್ಲದೆ ಕಳ್ಳತನ ಮಾಡಿ ಬದುಕುತ್ತಿರುವ ನಿಮ್ಮಿಬ್ಬರನ್ನು ಅನ್ನ ನೀರು ಕೆಲಸವನ್ನು ಕೊಟ್ಟು ನಿಮ್ಮಿಬ್ಬರನ್ನ ಒಳ್ಳೆಯವರನ್ನಾಗಿ ಮಾಡ್ಲಿಕ್ಕೆ ಹೋದ್ರಲ್ಲ ನನ್ನ ತಂದೆ. ಅಂತ ದೇವರಂತ ತಂದೆ ತಾಯಿ ತಮ್ಮಂದಿರನ್ನು ಪಟ್ಟ ಮೃಗಗಳು ನೀವು. ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವ ಕದೀಮರು ನೀವು. ನಿಮ್ಮಂತ ಮನುಷ್ಯ ದ್ರೋಹಿಗಳಿರುವುದರಿಂದ ಈ ಸಮಾಜ ಹದಗೆಟ್ಟು ಹಾಳಾಗಿರೋದು. ಸಮಾಜ ಲೇಕರ್ಣ, ಈ ಕಲಿಯುಗದಲ್ಲಿ ನಿಷ್ಠಾವಂತನಾಗಿ ದುಡಿದು ಸರ್ಕಾರಕ್ಕೆ 1000 ಕೋಟಿ ಲಾಭ ಮಾಡಿಕೊಟ್ಟ IAS ಅಧಿಕಾರಿ DK ರವಿನ ನೇಣಿಗೆ ಹಾಕಲಿಕ್ಕೆ ಹಚ್ಚಿದ ಹಲಕಟ್ಟ ಸಮಾಜ ಅಲ್ಲ ಇದು, ಹಲಕಟ್ಟ ಸಮಾಜ. ಕರ್ತವ್ಯವೇ ತನ್ನ ದೇವರು ಎಂದು ನಂಬಿ ಕಾನೂನಿನ ಕೆಲಸ ಮಾಡುತ್ತಿದ್ದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಳಕಪ್ಪ ಬಂಡಿಯವರ ಎದೆ ಗುಂಡಿಗೆಗೆ ಗುಂಡಿಟ್ಟು ಬಲಿ ತೆಗೆದುಕೊಂಡ ಭಂಡ ಸಮಾಜ ಅಲ್ಲ ಇದು, ಭಂಡ ಸಮಾಜ. ನೀನು ಹೇಳ್ದೆಯಲ್ಲ ಈ ಸಮಾಜ ಅಂತ ಹೇಳಿ, ಇದೇ ಸಮಾಜಕ್ಕಾಗಿ ತನ್ನ ಜೀವನವನ್ನೇ ಮುಡುಪಾಗಿ ಇಟ್ಟು ಹೋರಾಡಿದ ಅಣ್ಣಾ ಹಜಾರೆ ಮೂಲಿ ಗುಂಪು ಮಾಡಿ ತಮ್ಮ ಬೇಳೆಯನ್ನ ಬೇಯಿಸಿಕೊಂಡ ತಾಯಿ ಗಂಡಂದಿರಿರುವ ಸಮಾಜ ಅಲ್ಲ ಇದು, ಈ ನಿನ್ನ ಸಮಾಜ ತಾಯಿ ಗಂಡಂದಿರಿರುವ ಸಮಾಜ. ಅಂದಾಗ ಈ ನಿನ್ನ ಸಮಾಜದ ಒಳಗಿರುವ ಜನ ಎದ್ದವರ ಬಾಲನ ಹಿಡಿತಾರೆ ವಿನಃ ಬಿದ್ದವರನ್ನ ಕಾಲಗ ಹಾಕಿ ತುಳಿತಾರ. ಇದೇ ಈ ನಿನ್ನ ಹೊಲಸು ಕಲಿಯುಗದ ಸಮಾಜ. ಪೃಥ್ವಿರಾಜ, ನ್ಯಾಯಕ್ಕಾಗಿ ಸಮಾಜಕ್ಕಾಗಿ ನೀನೇ ಹೇಳಿದ್ಯಲ್ಲ ಈಗ. DK ರವಿ, ಕಳಕಪ್ಪ ಗುಂಡಿ, ಅಣ್ಣಾ ಹಜಾರೆ ಅವರೆಲ್ಲರನ್ನು ಬಲಿಪಶ ಮಾಡಿದ್ದು ನಿಮ್ಮಂತ ಭ್ರಷ್ಟರೆಂಬುದನ್ನು ಮಾತ್ರ ಮರೆಯಬೇಡ. ಅಷ್ಟೇ ಯಾಕಲೇ, ಆಸ್ತಿಗೋಸ್ಕರ ಹೆತ್ತ ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿ ಅವರ ಆಸ್ತಿಯಲ್ಲಿ ಅಟ್ಟಹಾಸದಿಂದ ಮೆರೆಯುತ್ತಿರುವ ನಿಮ್ಮಂತವರಿಗೆ ನಾವೇನೆಂದು ಕರೆಯಲಿ? ಲಜ್ಜೆಗೆಟ್ಟು ಹೊಲಸು ತಿನ್ನುವ ಡ್ಯಾಶ್ ಎಂದು ಕರೆಯಲಿ? ಲೇ ಕರ್ಣ, ಡ್ಯಾಶ್ ಅಲ್ಲ ಡಿಶುಮ್. ಲೇ ಕರ್ಣ,
ಮೈಯಲ್ಲಿರುವ ಮಾಂಸಖಂಡಗಳು ಗಟ್ಟಿಯಾಗಿದೆ ಎಂದು ದೊಡ್ಡತನದಿಂದ ದೊಡ್ಡ ಮಾತುಗಳನ್ನಾಡಿದರೆ ಸಿಟ್ಟಿಗೆದ್ದ ಈ ಸಾಹುಕಾರನ ಬಂದೂಕಿನಿಂದ ಈಗಲೇ ನಿನ್ನನ್ನ ಯಮಲೋಕಕ್ಕೆ ಕಳಿಸಿಕೊಡುವೆ. ಹುಷಾರ್ ಹುಷಾರ್, ಹೇ ಹುಷಾರ್. ನಿನ್ನಂತೆ ಬಂದೂಕಿನ ಭಯ ತೋರಿಸಿ ಆ ಕೆಂಪು ಮೋತಿಯವರನ್ನು ರಾತ್ರಿ ಹೊತ್ತಿನಲ್ಲೇ ನೆಲೆ ಇಲ್ಲದೆ ನಾಪತ್ತೆಯನ್ನಾಗಿ ಮಾಡಿದ ಕೆಂಪು ಮೋತಿಯವರ ಕತೆ ನಿನಗೆ ಹೇಳಿರ್ಬೇಕಲ್ಲ. ಇದು ನಿಮ್ಮಂತ ಭಂಡರ ಎದೆ ಗುಂಡಿಗೆ ನಡಿಗಿಸುವ ಗಂಡು ಗುಂಡಿಗೆ ಇರುವವರಿಗೆ ಮಿಂಡ ಹುಲಿ ಈ ಕರ್ಣ ಎನ್ನುವುದನ್ನು ಮಾತ್ರ ಮರೆಯಬೇಡ. ಹುಷಾರ್. ಅಣ್ಣ, ಏನಣ್ಣ ಇದು? ನಿನ್ನ ಮುಂದೆ ನಿಂತು ಧೈರ್ಯವಾಗಿ ಮಾತನಾಡುತ್ತಿದ್ದಾನಲ್ಲ, ಆಳುಗಳನ್ನು ಇವನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಗಳಿಗೆ ಹಂಚಿ ಬಿಡಬೇಕು. ಅಂದಾಗಲೇ ನಮ್ಮ ಮನೆಗೆ ಬಂದು ಮಾತನಾಡುವ ಧೈರ್ಯ ಯಾವನು ಮಾಡುವುದಿಲ್ಲ. ಹೆಣ್ಣೆ, ಏನಂದೆ? ಇಂಚಿಂಚಾಗಿ ಕತ್ತರಿಸಿ ಹಾಕುವೆ. ಕತ್ತರಿಸಿ ಹಾಕಲು ಇದನ್ನೇನು ದರ್ಗಾಗೆ ಹರಕಿ ಬಿಟ್ಟ ಕುರಿಮರಿ ಎಂದು ತಿಳಿದುಕೊಂಡಿರುವೆ. ಬಣ್ಣದ ಹೆಣ್ಣೆ, ನಿಮ್ಮಣ್ಣನಂತಹ ಮೃಗಗಳನ್ನು, ನಿನ್ನಂತಹ ಗುಳ್ಳೆನರಿಗಳನ್ನು ಗಟ್ಟಿ ನಿಲ್ಲುವ ಗಂಡು ಹುಲಿಯದು ಅಂದಾಗ ನಿಮ್ಮಂತ ಕತ್ತೆಗಳಿಗೇನು ಗೊತ್ತಾಗ್ಬೇಕು? ಈ ಕಸ್ತೂರಿಯ ವಾಸನೆ. ಹೋಗೋ ಅವನು ಹೋಗ, ಉಗಿಯು ಬೆಂಕಿಯಾಗ ತುಪ್ಪ ಸುದಂಗ ಆಯ್ತು ನೋಡ್ರಿ. ಯವ್ವ ಶಿಲವ್ವ, ನಿನ್ನ ಗಂಡಸ ವಿಚಾರ ಯಾಕೆ ಬೇಕ? ಸುಮ್ಮಕಿದ್ ಬಿಡುವ, ಸಣ್ಣಕ್ಕಾಗಿ ಸಣ್ಣ ಮಾತಾಡಕ್ ಕಲ್ಕೋ. ಈಗ ನಮಗ ನಮ್ಮ ಸೌಕಾಗ ಬುಡಕ ಬೆಂಕಿ ಬಿದ್ದ ಜಳ ತಡ್ಯಾಕ ಆಗವಲ್ದ ಅಂತದಾಗ ನೀ ಚುಮ್ನಿ ಸುಡ್ಕೊಂಡು ಹೋಗಿ ಅಂದಂಗ ಆಯ್ತಲ್ವ ನಮ್ಮವನ ದ್ಯಾಮವನ. ಲೇಖನ ಸರ್ವ ಆಸ್ತಿಯು ನನ್ನದೇ ಎಂದು ಬಾಯಿನ ಬಡೆದುಕೊಳ್ಳುತ್ತಿರುವೆಯಲ್ಲ, ನಿನ್ನದೇ ಆಸ್ತಿ ಎನ್ನುವುದಕ್ಕೆ ಬೇಕಾದ ಕಾಗದ ಪತ್ರಗಳು ಒಂದಾದರಿದೆಯೇನೋ ನಿನ್ನ ಹತ್ತಿರ? ಅದನ್ನು ಬಿಟ್ಟು ಬಾಯಿನ ಪಡೆದುಕೊಂಡರೆ ಜನಗಳು ಸೇರುತ್ತಾರೆ ಹೊರತು ಜಾಗ ಸಿಗುವುದಿಲ್ಲ. ಬಿ ಕೇರ್ಫುಲ್. ಆ ಜಾಗ ನನಗೆ ಬೇಕಾಗೇನೂ ಇಲ್ಲ, ನಿನಗೆ ಕೊಡೋದೂ ಇಲ್ಲ. ಏನಂದೆ? ಕಾಗದ ಪತ್ರಗಳು ಬೇಕಾ? ಹಿಂದೆ ನನ್ನ ತಂದೆ ನಿಮ್ಮ ಮೋಸದ ಸುಳಿವನ್ನರತೆ ಸಾಯುವುದಕ್ಕಿಂತ ಒಂದು ವಿಲ್ ಬರೆದಿಟ್ಟಿದ್ದಾರಂತೆ, ಅದು ನಿಮಗೆ ಗೊತ್ತಾ? ನನ್ನ ತಂದೆಯನ್ನು ಕೊಂದು ಅವಸರದಲ್ಲಿ ಹೆಬ್ಬೆರಳಿನ ಸಹಿಯನ್ನ ಮಾಡಿಸಿಕೊಂಡು ಖರೀದಿ ಮಾಡಿಸ್ಲಿಕ್ಕೆ ಹೋದಾಗ ಅದು ಮೊದಲೇ ವಿಲ್ಲಿದ್ದ ಕಾರಣ ಖರೀದಿಯಾಗದೆ ಸರ್ವ ಆಸ್ತಿಯಲ್ಲ ಈ ಕರ್ಣ ದೇಶ ಹೆಸರಿನಲ್ಲಿದೆ ಎಂಬುದನ್ನ ಘಟ ಘಟ ನಡಗುವ ನಿಮ್ಮ ಎದೆ ಗುಂಡಿಗೆಗೆ ಕಿವಿ ಕೊಟ್ಟು ಕೇಳಿ ಹೇಳುತ್ತೆ. ಓ ಕರ್ಣ ದೇಶ ಲೇ ಕರ್ಣ, ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ಬಟ್ ಈ ಜೈರಾಜ್ ಬಂದ್ರೆ ಈ ಮೂರು ಇರುತ್ತೆ. ಲೇ ಕರ್ಣ, ಮದವೇರಿದ ಗಜನಂತೆ ನನ್ನ ಮನೆಗೆ ನುಗ್ಗಿ
ಮನ ಬಂದಂತೆ ಮಾತನಾಡುತ್ತಿರುವೆಲ್ಲ. ನಿಮ್ಮಂತ ಮದಗಜಗಳನ್ನ ಅಂಕುಶದಿಂದ ಪಳಗಿಸಿ ಅದರ ಮೇಲೆ ಕುಳಿತು ರಾಜ್ಯಭಾರ ಮಾಡುವ ರಣಧೀರ ಕಣೋ ನಾನು. ಸುಮ್ಮನೆ ಮಾತನಾಡೋದನ್ನ ಬಿಟ್ಟು ನಿನ್ನ ತಂದೆ ಬರೆದಿಟ್ರೆ ವೀಲಿದೆ ಅಂತಿಲ್ಲ, ಅದನ್ನು ತೆಗೆದುಕೊಂಡು ಬಾ ಅಂದೇ ಕೊಡ್ತೇನೆ. ನಾನು ನಿನಗೆ ಸರ್ವಾಸ್ತಿನ, ಏನಂತೀಯ? ಹೌದಣ್ಣ, ಯಾವ್ದೋ ಹಾದಿಗೆ ಹೋಗೋ ಬೀದಿ ದಾಸಯ್ಯ ಬಂದು ಆಸ್ತಿನ ಕೇಳಿದ್ರೆ ಕೊಡೋದಕ್ಕೆ ನೀನು ಧರ್ಮಛತ್ರ ಅಂತ ತಿಳಿದುಕೊಂಡಿದ್ದಾನ. ಇವರು ಸಂಬಂಧಪಟ್ಟ ಕಾಗದ ಪತ್ರಗಳನ್ನ ತಂದ ಮೇಲೇನೆ ಆಸ್ತಿ ಕೊಡೋದು. ನೀನು ಸುಮ್ಮನೆ ತಲೆ ಕೆಡಿಸ್ಕೊಳ್ಬೇಡಣ್ಣ. ತುಂಬಿದ ಹೆಣ್ಣೆ, ಈ ಧರ್ಮ ತುಂಬಿದ ಗಂಡಿನ ಆಸ್ತಿಯನ್ನು ತಿಂದು ಬೆಳೆದ ಕೊಬ್ಬಿದ ಕೋಣಗಳು ನೀವು. ಅಂದಾಗ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮನ್ನು ಕಡಿದು ದ್ಯಾಮವ್ವನ ಜಾತ್ರೆ ಮಾಡುವ ಕಾಲ ದೂರಿಲ್ಲ. ಅಲ್ಲಿಯವರೆಗೂ ಆರುವ ದೀಪ ಪ್ರಜ್ವಲವಾಗಿ ಉರಿಯುವಂತೆ ನಿಮ್ಮೆಲ್ಲರ ಸಾವಿನ ಸಮಯ ಸ್ಟಾರ್ಟ್ ಆಗ್ತಾ ಇದೆ. ಓ ಭ್ರಮೆ, ಆರುವ ದೀಪ. ಲೇಖನ ಆರುವ ದೀಪ ನಮ್ಮದು ಅಥವಾ ನಿನ್ನದು ಎಂದು ಆಮೇಲೆ ಗೊತ್ತಾಗುತ್ತದೆ. ಮೊದಲು ನಮ್ಮ ಸೌಕಾರ್ಯ ಹೇಳಿದ ಹಾಗೆ ಕಾಗದ ಪತ್ರವನ್ನು ತೆಗೆದುಕೊಂಡು ಬಾ, ಆಮೇಲೆ ಗೊತ್ತಾಗುತ್ತದೆ ನೀನು ನಿಮ್ಮಪ್ಪನ ಮಗ ಅಂತ. ಅದು ನನ್ನ ತಂದೆಯ ಆಸ್ತಿ ನಿಜವೇ ಆಗಿದ್ದರೆ ಓ ನೆಲ ಬಡಿದ್ರೆ ಬಿಟ್ಟು ಬಿಡ್ತೇವ ಅನ್ಸಿಲ್ಲ. ಭೂಮಿ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಆ ಪತ್ರ ಎಲ್ಲೇ ಇದ್ರೂ ಸಿಕ್ಕೇ ಸಿಗುತ್ತೆ. ಈ ಕರ್ಣ ಕೊಟ್ಟ ಮಾತು, ಇಟ್ಟ ಹೆಜ್ಜೆ, ಹೊಡೆದ ಬಾಣ ಯಾವತ್ತೂ ಮಿಸ್ಸೇ ಆಗಿಲ್ಲ. ಕಲಿಯುಗದ ಕರ್ಣ. ಇನ್ಮೇಲೆ ನಿಮ್ಮ ಸಾವನ್ನ ಸುತ್ತಿ 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 ಬರ್ತಾನೇ ಇರ್ತೀನಿ. ಅಲ್ಲಿವರೆಗೂ ಹಾರೋ ಪಾರಿವಾಳ ಹಾರ್ತಾನೇ ಇರ್ಬೇಕು. ಅದನ್ನ ಅಟ್ಟಾಡಿಸ್ಕೊಂಡು ಬೇಟೆ ಆಡೋ ಈ ಬೇಟೆಗಾರ ಕಾಯ್ತಾನೇ ಇರ್ಬೇಕು. ದಟ್ ಈಸ್ ಕಲಿಯುಗದ ಕಾರಣ. ಗುಡ್ ಬೈ. ಹೋಗಪ್ಪ ಮಗನ, ಹೋಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಗನ ಸೌಕಾಗ. ಆ ಹೋಗೋ ಸ್ಪೀಡ್ ನೋಡ್ರಿ 120 ಸ್ಪೀಡ್, ಸುಂಟು ಗಾಳಿ ಹೋದಂಗೆ ಹೋಗ್ತಾನ್ರಿ ನನ್ನ ಸೌಕಾಗ. ಆ ಪತ್ರ ತಂದ ತರ್ತಾನ್ರಿ, ಹುಷಾರಿ ಸೌಕಾಗ. ನೋಡೋಣ, ನೀನು ಅದೇನ್ ಮಾಡ್ತೀವೋ ಗೊತ್ತಿಲ್ಲ. ಆಸ್ತಿಯನ್ನು ಮಾತ್ರ ಅವನು ತೆಗೆದುಕೊಳ್ಳಬಾರ್ದು, ಅದಕ್ಕಿಂತ ಮುಂಚೆನೆ ಅವನ ಜೀವ ತೆಗೆಯೋದು ಲೇಸು. ಬಿಟ್ಟು ಕೊಡುವುದು ಅದು ಈ ಜನ್ಮದಲ್ಲಿಯೇ ಸಾಧ್ಯವಿಲ್ಲ. ಯಾಕೆಂದರೆ ಆ ಪತ್ರ ಸಿಗುವುದು, ಈ ಮಗನ ಕರ್ಣನ ಹೆಣ ಬೀಳುವುದು ಎರಡು ಒಂದೇ. ಆ ಪತ್ರ ಅಂದೇ ಅವರಪ್ಪ ಸತ್ತ ಮರುಕ್ಷಣದಲ್ಲಿ ಮನೆಗೆ ಬೆಂಕಿ ಬಿದ್ದು ಸುಟ್ಟು ಹೋಗಿದೆ ಅಂದಾಗ, ಲೇ ಕರ್ಣ ತರುವುದು ಎಲ್ಲಿ? ಲೇ ಮಗನ ನೀನು ಮತ್ತ ಹೊಳ್ಳಿ ಬರುವುದು ಎಲ್ಲಿ? ಸೌಕಾಗ
ಸುಟ್ಟೋಗಿದೆ ಅಂತ ಕೂತ್ಕೊಳ್ಬೇಡ್ರಿ. ದಿಟ್ಟತನದಿಂದ ಇಟ್ಟ ಹೆಜ್ಜೆ ಆ ಪತ್ರ ತಂದರ್ತಾರೆ ಮತ್ತೆ ನಿಮ್ಗ ಪೆಟ್ ಕೊಡ್ತಾನ್ರಿ. ಈಗಲೇ ಮುಡ್ಗೋಡಕ್ ಹೋಗಿ ತಹಸೀಲ್ ಸಾಹೇಬ್ ಭೇಟಿಯಾಗಿ ಲಂಚದ ಜೊತೆ ನಾವೊಟ್ಟು ಗಿಂಬಳ ಕೊಟ್ಟ ಈಗಲೇ ನಮ್ಮ ಹೆಸರು ಮಾಡ್ಕೊಂಡ್ರೆ ಆಯ್ತ್ರಿ. ಬೇಗ ಹೋಗುನೀಗ ಲಘು. ಕುಲಕರ್ಣಿ, ನಾನು ಹೊಡೆದಿರೋ ಬಾಣದಲ್ಲಿ ಯಾವ ಬಾಣ ಆದ್ರೂ ಮಿಸ್ ಆಗಿದೆಯಾ? ಆಗೋದಿಲ್ರಿ ಸೌಖ. ಇದು ಆಗಲ್ಲ. ನೋ 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 ನೋ. ಕುಲಕರ್ಣಿ, ನಾನು ಹೊಡೆದಿದ್ದು 100 ಜನ, ಬಟ್ 100 ಜನ ಡಾನ್ಗಳೇ. ಆ ಡಾನ್ಗಳನ್ನ ಹೊಡೆದು ಅವರ ಹೆಣದರ ಮೇಲೆ ರಾಶಿ ಕಟ್ಟಿ ಅದರ ಮೇಲೆ ರಾಜ್ಯಭಾರ ಮಾಡ್ತಿರುವುದು ಏ ಜೈರಾ. ಕುಲಕರ್ಣಿ, ನೀ ಹೇಳೋ ಮಾತು ಸತ್ಯ ಐತಿ. ಗಾಯಗೊಂಡ ವಿಷ ಸರ್ಪ ಕಚ್ಚೋಕೋ ಮುಂಚೆ ಎಚ್ಚೆತ್ತುಕೊಳ್ಳುವುದು ಒಳ್ಳೆ ದಾರಿ. ಹಾ ಪೃಥ್ವಿರಾಜ್, ಕುಲಕರ್ಣಿ, ಈಗಲೇ ಹೋಗಿ ಸಂಬಂಧಪಟ್ಟ ಕಾಗದ ಪತ್ರಗಳನ್ನ ಸರಿ ಮಾಡಿಕೊಳ್ಳೋಣ. ಬನ್ನಿ ಹೋಗೋಣ.